ಎಸ್ ನೋಡಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಹಿಂದೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅಂತ ಪ್ರಶ್ನೆ. ನೋಡಿ, ಹಿಂದೆ ಮಾಫಿ ಸಾಕ್ಷಿಯ ಅರ್ಜಿ ಆದೇಶ ಏನಾದರೂ ಆಗುತ್ತಾ? ದಚ್ಚುಗೆ ಇದು ಇಕ್ಕಟ್ಟು, ಅಂದ್ರೆ ಢವಢವ ಶುರುವಾಗಿದೆ, ಇಕ್ಕಟ್ಟು ಆಗ್ಬಿಡುತ್ತಾ? ಹಿಂದೆ ಮಾಫಿ ಸಾಕ್ಷಿಗೆ ಅನುಮತಿಯನ್ನ ನೀಡುತ್ತಾ? ಇದೆಲ್ಲ ಇದೆ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಟ ದರ್ಶನ್ ಇಂದು ದರ್ಶನ್ಗೆ ಬಿಗ್ ಡೇ ಅಂತಾನೆ ಹೇಳಬಹುದು. ಈಗ ಟೆನ್ಷನ್ ಜಾಸ್ತಿ ಆಗ್ತದೆ, ಏನಾಗಬಹುದು, ಕೋರ್ಟ್ ಏನು ಆದೇಶವನ್ನ ನೀಡುತ್ತೆ ಇಲ್ಲಿ, ಅಂದ್ರೆ ಮಾಫಿ ಸಾಕ್ಷಿಗೆ ಅನುಮತಿಯನ್ನ ನೀಡುತ್ತಾ, ಕೊಟ್ರೆ ಮಾಫಿ ಸಾಕ್ಷಿಯಲ್ಲಿ ಏನೆಲ್ಲ ಆಗುತ್ತೆ, ಇದೆಲ್ಲ ಒಂದಷ್ಟು ಟೆನ್ಷನ್ ಇದೆ. ಇಂದು 59ನೇ ಸೆಷನ್ ಕೋರ್ಟ್ ನಿಂದ ಆದೇಶ ಪ್ರಕಟ ಆಗುವಂತಹ ಸಾಧ್ಯತೆ ಇರುವಂತದ್ದು. ಇನ್ನ A14 ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣಿಸುತ್ತಾ ಇಲ್ವಾ, ಇದು ಪ್ರಶ್ನೆ ಇದೆ, ಪರಿಗಣಿಸುತ್ತಾ ಇಲ್ವಾ ಅಂತ. ದರ್ಶನ್ಗೆ ಗುಡ್ ನ್ಯೂಸ್ ಆಗುತ್ತಾ ಅಥವಾ ಬ್ಯಾಡ್ ನ್ಯೂಸ್ ಆಗುತ್ತಾ? ಇಂದು ಒಂದಾನೊಂದು ಕಾಲದಲ್ಲಿ ದಾಸನಿಗೆ ಮಿತ್ರ, ಇಂದು ಆತನೇ ಶತ್ರು ಆಗ್ಬಿಟ್ಟಿದ್ದಾನೆ. ಪ್ರದೋಷ್ ಅರ್ಜಿ ಸ್ವೀಕಾರಗೊಂಡ್ರೆ ದಚ್ಚುಗೆ ಸಂಕಟ ಎದುರಾಗುತ್ತೆ. ಇಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಆದೇಶಕ್ಕೆ ಈಗ ಕೋರ್ಟ್ ಅಸ್ತು ಅನ್ನುತ್ತಾ? ಏನಾಗುತ್ತೆ ಇಲ್ಲಿ? ಸೋಲಾಗುತ್ತಾ, ಗೆಲುವಾಗುತ್ತಾ? ದರ್ಶನ್ಗೆ ಎಲ್ಲೋ ಒಂದು ಕಡೆ ಡವಡವ ಶುರುವಾಗಿದೆ, ಟೆನ್ಷನ್ ಆಗ್ತಾ ಇದೆ. ಖಂಡಿತ ಸರ್. ಈಗ ದರ್ಶನ್ಗೆ ಸೋಲಾಗಿದೆ, ಗೆಲುವಾಗಿದೆಯಾ? ಸೋಲೆ ಆಗಿರೋದು ಆಕ್ಚುಲಿ. ಓಕೆ, ಆಕ್ಚುಲಿ ಯು ಆರ್ ರೈಟ್. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಒಪಿನಿಯನ್, ಐ ಡೋಂಟ್ ಡಿನೈ ಇಟ್. ಈಗ ಪರಿವರ್ತನೆಗೆ ಅಂತ ಜೈಲಿಗೆ ಹೋಗಿದ್ದಾರೆ ಅಲ್ವಾ? ಆ ಪರಿವರ್ತನೆ ಆದರೆ ಅದು ಗೆಲುವು. ಅದೇ ಮನಸ್ಥಿತಿಯಲ್ಲಿದ್ದರೆ ಸೋಲು. ಅದೇ ಮನಸ್ಥಿತಿನ ಇಟ್ಕೊಂಡು ನೀವು ಜೈಲಿನ ಹೊರಗೂ ಇದ್ರು ಅದಕ್ಕೇನಾದರೂ ಅರ್ಥ ಇದೆಯಾ? ಖಂಡಿತ ಇಲ್ಲ, ಹೌದಾ? ಹಾಗಾಗಿ ಇವತ್ತು ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣಿಸುತ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಆ ಸಾಕ್ಷಿ ಇದೆಯಲ್ಲ, ಮಾಫಿ ಸಾಕ್ಷಿ ಅಂತ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದನ್ನು ಯಾರು ಮ್ಯಾನಿಪುಲೇಟ್, ಅವ್ರು ಏನು ಹೇಳ್ತಾರೆ ಅದು ಅಲ್ಟಿಮೇಟ್ ಆಗುತ್ತೆ. ನೀವು ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಕೂಡ ನೀವು ಗಮನಿಸಿರ್ತೀರಿ ಮುಂಚೆ ಏನಾಗಿತ್ತು ಅಂತ ಹೇಳಿ. ತದನಂತರದ ಬೆಳವಣಿಗೆಗಳು ಬೇರೆ. ಆದರೆ ಇವತ್ತು ಕೂಡ ಏನು ಹೋಪ್ ಇಟ್ಕೊಂಡಿದ್ದಾರಲ್ಲ ದರ್ಶನ್, ಸಹಜವಾಗಿ ಅವ್ರ ಕುಟುಂಬ ಇರ್ಬೋದು, ಅಭಿಮಾನಿಗಳಿರ್ಬೋದು, ಬೆಂಬಲಿಗರಿರ್ಬೋದು, ಆ ಹೋಪ್ ಇವತ್ತು ಏನು ನಿರ್ಧಾರ, ಒಂದು ಬೇರೆ ದಿಕ್ಕನ್ನು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅದು ಮುಂದುವರಿಬೋದು ಅಥವಾ ಅದು ಉಲ್ಟಾ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಒಟ್ಟಿನಲ್ಲಿ ಇವತ್ತು ಸಿಗ್ನಿಫಿಕೆಂಟ್ ಡೇ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಜೈಲಿನಲ್ಲಿರುವ ಅಧಿಕಾರಿಗಳಿಂದ ವರದಿಯನ್ನು ಕೇಳಿದೆ ಈಗಾಗಲೇ ಕೋರ್ಟ್. ಹಾಗಾದರೆ ಪ್ರದೋಷ್ ನಡವಳಿಕೆ ಬಗ್ಗೆ ಜೈಲು ಅಧಿಕಾರಿಗಳಿಂದ ಒಂದು ವರದಿ ಕೂಡ ಸಲ್ಲಿಕೆ ಆಗಲಿದೆ. ಕೋರ್ಟ್ ಈಗ ಜೈಲಲ್ಲಿರುವ ಅಧಿಕಾರಿಗಳಿಂದ ರಿಪೋರ್ಟ್ನ ಪಡೆದುಕೊಳ್ಳುತ್ತೆ, ಏನು ಎತ್ತ ಅಂಥೇಳಿ. ಯಾಕಂತ ಹೇಳಿದ್ರೆ ಎಲ್ಲವನ್ನೂ 360 ಡಿಗ್ರಿಯಲ್ಲಿ ನೋಡಬೇಕಾಗತ್ತೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಸಿಗ್ನಿಫಿಕೆಂಟ್ ಕೇಸ್. ಇಂಥ ಪ್ರಕರಣ ಎಲ್ಲೂ ಮುಂದೆ ಯಾವತ್ತೂ ಮರುಕಳಿಸಬಾರದು ಅನ್ನುವ ನಿಟ್ಟಿನಲ್ಲೇ ನಾವು ಪ್ರತಿ ಸುದ್ದಿಯನ್ನು ನೋಡೋಣ. ಓಕೆ, ನ್ಯಾಯಮೂರ್ತಿ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಅವರಿಂದ ಇವತ್ತು ಆದೇಶ ಪ್ರಕಟ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಳ್ಳುತ್ತೆ, ಯಾವ ಅನುಮಾನ ಇಲ್ಲ. ಮತ್ತಿಬ್ಬರು ಆರೋಪಿಗಳು ಮಾಫಿ ಅರ್ಜಿ ಸಲ್ಲಿಕೆ ಸಾಧ್ಯತೆ ಕೂಡ ಇದೆಯಾ ಅನ್ನೋ ಪ್ರಶ್ನೆ ಹೌದು ಇಲ್ವ ಅಂತ ಕೇಳಿದ್ರೆ ಹೌದು ಅಂತ ಅನ್ನತಾ ಇದೆ. ಇವತ್ತು ರವಿಶಂಕರ್ ಮತ್ತು ವಿನಯ್ ಅರ್ಜಿ ಸಲ್ಲಿಕೆ ಮಾಡ್ತಾರಾ? ಓಕೆ, ಅಂದರೆ ಇನ್ನುಳಿದ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಮಾಫಿ ಸಾಕ್ಷಿ ಹೇಳಿಕೆ ಇವತ್ತು ಮಹತ್ವದ ಅಸ್ತ್ರ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ, ನೋ ಡೌಟ್ ಅಬೌಟ್ ಇಟ್. ಅಂದರೆ ಎಲ್ಲದು ಯಾವ ಆಧಾರದ ಮೇಲೆ ನಡೆಯುತ್ತೆ, ನಮ್ಮ ನ್ಯಾಯಾಲಯ ಯಾವ ಆಧಾರದ ಮೇಲೆ ತೀರ್ಪನ್ನು ಕೊಡುತ್ತೆ, ಆದೇಶವನ್ನು ಕೊಡುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ವಿಟ್ನೆಸ್, ಸಾಕ್ಷಿ. ವಿತೌಟ್ ಪ್ರೂಫ್ ವಿ ಕೆನಾಟ್ ಮೂವ್ ಅ ಸಿಂಗಲ್ ಸ್ಟೆಪ್ ಅಹೆಡ್. ನಾವೊಂದು ಸಣ್ಣ ಹೆಜ್ಜೆ ಕೂಡ ಇಡೋಕ್ಕಾಗಲ್ಲ ರೀ. ಏನೇ ಹೇಳಿದರೂ ಕೂಡ ಅದಕ್ಕೊಂದು ಲಾಜಿಕ್ ಇರಬೇಕು, ಅದಕ್ಕೊಂದು ದೃಷ್ಟಾಂತ ಇರಬೇಕು, ಹೇಗೆ ಇದನ್ನು ಪ್ರೂವ್ ಮಾಡಬೇಕು ಅಲ್ವಾ? ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕೇಸ್ ಬಹಳ 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 ಇಂಪಾರ್ಟೆನ್ಸ್ನ ಪಡೆದುಕೊಂಡಿದೆ. ಎಸ್, ಈಗ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ ಅರುಣ್, ಲೇಟೆಸ್ಟ್ ಮ್ಯಾಟರ್ ಆನ್ ದಿಸ್ ಮಾಫಿ ವಿಟ್ನೆಸ್, ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ, ಪ್ರದೋಷಿಗೆ ಸಂಬಂಧಪಟ್ಟ ಹಾಗೆ ಓವರ್ ಆಲ್ ಡೀಟೇಲ್ಸ್. ಇವತ್ತಿನ ಈ ದಿನ ನಮ್ಗೆ ಎಷ್ಟು ಸಿಗ್ನಿಫಿಕೆಂಟ್ ಆಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸುದ್ದಿಗೆ ಸಂಬಂಧಪಟ್ಟ ಹಾಗೆ? ಪ್ಲೀಸ್ ಗೋ ಅಹೆಡ್.
ಸೂರ್ಯ ಯಾಕಂದ್ರೆ ಇವತ್ತು ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಒಂದು ಆದೇಶ ಪ್ರಕಟ ಆಗುವಂಥದ್ದು. ಯಾಕಂದ್ರೆ ಈಗಾಗಲೇ ಪ್ರದೋಷ್ ಅವರು ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇದ್ರ ಬಗ್ಗೆ ಸಾಕಷ್ಟು ಕಳೆದ 2 ವಾರಗಳಿಂದ ಸಾಕಷ್ಟು ವಿಚಾರಣೆಗಳು ಸಹ ನಡೀತಾ ಇತ್ತು. ಆರಂಭದಲ್ಲಿ ಆರೋಪಿಗಳು ಈ ಒಂದು ಮಾಫಿ ಸಾಕ್ಷಿಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಕೋರ್ಟ್ ಆಕ್ಷೇಪಣೆ ವ್ಯಕ್ತಪಡಿಸುವಂಥ ಅಧಿಕಾರ ನಿಮಗೆ ಆರಂಭದಲ್ಲಿ ಇಲ್ಲ ಅಂತ ಹೇಳಿಟ್ಟು ಅದಾದ ನಂತರ ಅವರು ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಸಹ ಹೋಗಿದ್ರು. ಹೈಕೋರ್ಟ್ ಸಹ ಅದನ್ನ ವಜಾ ಮಾಡಿತ್ತು. ಆರೋಪಿಗಳ ಒಂದು ಆಕ್ಷೇಪಣೆ ಸಲ್ಲಿಸುವಂತ ಈ ಸಂದರ್ಭದಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಹೈಕೋರ್ಟ್ ಸಹ ಹೇಳಿತ್ತು. ಅದರಂತೆ ಏನು ಈಗ ಪ್ರೊಸೀಜರ್ಸ್ ಅಲ್ಲಿ ಏನಾದರೂ ಲ್ಯಾಬ್ಸ್ ಇದ್ರೆ ನೀವು ಅದನ್ನ ಪ್ರಶ್ನೆ ಮಾಡಬಹುದು. ಅದು ಬಿಟ್ಟು ಆರಂಭದಲ್ಲೇ ನೀವು ಇದನ್ನ ಆಕ್ಷೇಪಣೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೆಷನ್ಸ್ ಕೋರ್ಟು ಸಹ ಅದೇ ಹೇಳಿತ್ತು, ಮತ್ತೆ ಹೈಕೋರ್ಟ್ ಸಹ ಅದೇ ಹೇಳಿತ್ತು. ಅದರಿಂದ ಇವತ್ತು ಏನು ಒಂದು ಕೋರ್ಟ್ನಿಂದ ಆದೇಶ ಪ್ರಕಟ ಆಗುವಂಥದ್ದು ಅಂದ್ರೆ ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಪರಿಗಣಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಏನು ಇವತ್ತು ಕೋರ್ಟ್ ಆದೇಶವನ್ನು ಕೊಡುತ್ತೆ. ಭಾಗಶಃ ಏನು ಕೋರ್ಟ್ ಈಗ ಆದೇಶವನ್ನು ಏನು ಅರ್ಜಿಯನ್ನು ಪರಿಗಣನೆ ಮಾಡಿ ಪಡಿಸುತ್ತೆ. ಯಾಕಂದರೆ ಈಗಾಗಲೇ ಪ್ರಜ್ವಲ್ ಈ ಒಂದು ಪ್ರಕರಣದಲ್ಲಿ ಏನಂದರೆ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಏನಂದರೆ ಕೋರ್ಟ್ ಸಹ ಒಂದು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸುತ್ತೆ. ಯಾಕಂದರೆ ಆರೋಪಿ ಯಾರೇ ಇದ್ರೂ ಸಹ ಮಾಫಿ ಸಾಕ್ಷಿಗೆ ಏನು ಒಂದು ಈ ಒಂದು ಮಾಫಿ ಸಾಕ್ಷಿಯನ್ನು ಹೇಳ್ತಾರೆ, ಅವರು ಕಠಿಣ ನಿಯಮಗಳಿಗೆ ಒಳಗಾಗಬೇಕಾಗುತ್ತೆ. ಯಾಕಂದರೆ ಸತ್ಯವನ್ನು ಹೇಳಬೇಕಾಗುತ್ತೆ. ಯಾವುದೇ ರೀತಿಯಂಥ ಸುಳ್ಳು ಹೇಳುವಂಥ ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ಒಂದು ರೀತಿ ಎಸ್, ಡಿಸ್ಕನೆಕ್ಟ್ ಆಗಿದೆ, ತಾಂತ್ರಿಕ ದೋಷ. ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಓಕೆ, ಮತ್ತೆ ಕನೆಕ್ಟ್ ಆಗಿದೆ. ಓಕೆ, ಎಸ್ ಅರುಣ್, ಆರೋಪಿಗಳು ಸಹ ಒಂದು ಇವತ್ತು ಮಾಫಿ ಸಾಕ್ಷಿಗೆ ಒಂದು ವಿನಯ್ ಮತ್ತೆ ರವಿಶಂಕರ್ ಸಹ ಸಲ್ಲಿಸುವ ಸಾಧ್ಯತೆ ಇರುವಂಥದ್ದು ರಾಘವ್ ಸೂರ್ಯ. ಹಾಗಾಗಿ ಇವತ್ತು ಕೋರ್ಟ್ ಯಾವ ರೀತಿಯ ಒಂದು ಆದೇಶವನ್ನು ಕೊಡುತ್ತೆ ಅನ್ನೋದನ್ನ ಕಾದು ಬಿಡಬೇಕಾಗುತ್ತೆ. ಒಂದು ವೇಳೆ ಇವತ್ತು ಕೋರ್ಟ್ ಏನಾದರೂ ಮಾಫಿ ಸಾಕ್ಷಿಯ ಒಂದು ಪ್ರದೋಷ್ ಅವರ ಅರ್ಜಿಯನ್ನು ಒಂದು ಪರಿಗಣನೆ ಮಾಡಿದ್ರೆ ಆನಂತರ ಹೇಳಿಕೆಯನ್ನು ದಾಖಲಿಸ್ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಪ್ರತಿನಿತ್ಯ ಏನಂದ್ರೆ ಈಗಾಗಲೇ ವಾರದಲ್ಲಿ 4 ದಿನ ಏನು ಟ್ರಯಲ್ ನಡೀತಾ ಇತ್ತು, ಅದ್ರ ಜೊತೆಗೆ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಸಹ ಒಂದು ಹೇಳಿಕೆಯನ್ನು ದಾಖಲಿಸ್ಕೊಡ್ಬೇಕಾಗುತ್ತೆ, ಸತ್ಯವನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರದೋಷ್ ಅವರು ಈಗಾಗಲೇ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನು ಸೂಚನೆ ಕೊಟ್ಟಿದ್ರು, ಅರ್ಜಿಯಲ್ಲಿ ಏನೆಲ್ಲ ಹೇಳಿದ್ರು, ಅದ್ರ ಜೊತೆಗೆ ಕೆಲವೊಂದಷ್ಟು ಮಾಹಿತಿಗಳು ಕೊಡಬೇಕಾಗುತ್ತೆ. ಒಂದು ವೇಳೆ ಏನಾದ್ರು ಪ್ರದೋಷು ಈಗ ಮಾಫಿ ಸಾಕ್ಷಿ ಏನಾದ್ರು ಸುಳ್ಳು ಹೇಳಿದ್ರೆ ಅದನ್ನ ಪ್ರಾಸಿಕ್ಯೂಷನ್ ಅವರು ಸರ್ಟಿಫೈಡ್ ಅನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ರದೋಷ್ ಹೇಳಿರುವಂಥದ್ದು ಎಲ್ಲವನ್ನೂ ಸಹ ಸತ್ಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಸಹ ಈ ಒಂದು ಹೇಳಿಕೆ ಕೊನೆಯಲ್ಲಿ ಒಂದು ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದಾದ ನಂತರ ಕೋರ್ಟ್ ಅವರ ಮಾಫಿಯನ್ನ ಮನ್ನಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಸಹ ಒಂದು ಪರಿಗಣನೆ ಮಾಡುವಂಥದ್ದು. ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಒಂದು ಕ್ವಿಕ್ ಆಗಿ ಈ ವಿಚಾರದ ಬಗ್ಗೆ ನೋಡೋದಾದರೆ ಮಾಫಿ ಸಾಕ್ಷಿ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಯಾವುದೇ ಕೊಲೆ ಪ್ರಕರಣಗಳಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇನ್ನು ಯಾವುದೇ ಅಪರಾಧ ಕೃತ್ಯಗಳಾಗಿರ್ಬೋದು ಬಹಿರಂಗವಾಗಿ ಆಗಿರೋದಿಲ್ಲ, ಎಲ್ಲರ ಎದುರು ಆಗಿರೋದಿಲ್ಲ ಅಲ್ವಾ, ಗೌಪ್ಯವಾಗಿ ನಡೆಯುತ್ತೆ. ಹಾಗಾಗಿ ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಾಫಿ ಸಾಕ್ಷಿ ಅಂತ ಏನು ಕರಿತೀವಿ ಪ್ರದೋಷ್, ಅವರು ಹೇಳುವಂಥ ಹೇಳಿಕೆ ಒಂದು ವೇಳೆ ಸುಳ್ಳಾದರೆ ಅವರಿಗೆ ನೀಡಿರುವಂಥ ಕ್ಷಮಾದಾನ ಕೂಡ ರದ್ದಾಗುತ್ತೆ. ಹಾಗಾಗಿ ಅವರ ಮೇಲೂ ಕೂಡ ಪೂರ್ಣ ವಿಚಾರಣೆ ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಸಿಗ್ನಿಫಿಕೆಂಟ್ ಫಾರ್ ಎನಿಬಡಿ. ಹಾಗಾಗಿ ಸತ್ಯಮೇವ ಜಯತೆ. ಈಗ ಪ್ರದೋಷ್ ಕೊಡುವಂಥ ಹೇಳಿಕೆ FSL ವರದಿ ಇರ್ಬೋದು ಅಥವಾ ದೃಶ್ಯ, ಲೊಕೇಶನ್, ಈಗೇನೆಲ್ಲ ಸಾಕ್ಷ್ಯಗಳನ್ನು ಪರಿಗಣಿಸಿರ್ತಾರೋ ಅದಕ್ಕೆಷ್ಟು ಪೂರಕವಾಗಿದೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಮಾಫಿ ಸಾಕ್ಷಿಯ ಈ ಒಂದು ಇಂಪಾರ್ಟೆನ್ಸ್ ಬಹಳ ಇದೆ. ಒಂದು ವೇಳೆ ಅವರೇನಾದರೂ ಮ್ಯಾನಿಪುಲೇಟ್ ಮಾಡಿದರೆ ಮತ್ತೆ ಇದು ಬೇರೆ ರೀತಿಯಾದಂಥ ರೂಪವನ್ನು ಪಡೆಯೋದ್ರಲ್ಲಿ ಯಾವ ಅನುಮಾನ ಇರೋದಿಲ್ಲ, ಯಾವ ಆಶ್ಚರ್ಯ ಇರೋದಿಲ್ಲ.